ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತಿನ ದಿನ ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ 19ನೇ ತಾರೀಕಿಂದ ಶುರುವಾಗ್ತಾ ಇರೋವಂಥ ಚೈತ್ರ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಚೈತ್ರ ನವರಾತ್ರಿ ಯುಗಾದಿ ಹಬ್ಬದ ದಿನಗಳಲ್ಲಿ ಬರುವಂತಹ ವಿಶೇಷವಾದ ಚೈತ್ರ ನವರಾತ್ರಿ ಆಗಿರುತ್ತೆ. ಈ ಚೈತ್ರ ನವರಾತ್ರಿ ಆಚರಣೆನ ತಮ್ಮ ಮನೆಗಳಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೊನೆ ಪಕ್ಷ 9 ದಿನಗಳ ಕಾಲ ನಿಮ್ಮ ಮನೆಯಲ್ಲಿರುವಂತಹ ದುರ್ಗಾದೇವಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಒಂದು ನಂದಾದೀಪನ ನೀವು ಬೆಳಗೋ ಅಂಥದ್ದನ್ನು ನೀವು ಮಾಡ್ಬೋದು. ಯಾಕೆ ನಾವು ದುರ್ಗಾದೇವಿನ ಸ್ಮರಣೆ ಮಾಡಬೇಕು ಅಂದರೆ, ಅದರಲ್ಲೂ ಚೈತ್ರ ಮಾಸದಲ್ಲಿ ದುರ್ಗಾದೇವಿಯ ಸ್ಮರಣೆನ ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳಗಳಾಗ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜ್ಞಾನಾಭಿವೃದ್ಧಿಗೆ ಏನಾದರೂ ತೊಡಕುಗಳಾಗ್ತಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಆಯಸ್ಸು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಗುರು ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುವಂಥದ್ದು, ಅಥವಾ ಅವರಿಂದ ನಮಗೆ ಬರಬೇಕಾದಂತಹ ಹಣ ಆಸ್ತಿ ಇರ್ಬೋದು, ಅಥವಾ ಯಾವುದೋ ಒಂದು ಪಾಲುದಾರಿಕೆಯಿಂದ ಬರ್ತಾ ಇರುವಂತಹ ಯಾವುದೋ ಒಂದು ನಿಮಗೆ ಬೇಕಾಗಿರುತ್ತೆ, ಅಂಥದ್ದು ಅವರೇ ನಿಮಗೆ ತೊಗೊಂಬಂದು ನಿಮ್ಮ ಹೆಸರಿಗೆ ಪ್ರಾಪರ್ಟಿಗಳನ್ನು ಕೊಡೋವಂಥದ್ದು, ಎಲ್ಲನೂ ಮಾಡೋವಂಥದ್ದು, ಗಳಿಗೆ ಕೂಡಿ ಬರೋದಕ್ಕೆ ದುರ್ಗಾದೇವಿ ಅನುಕೂಲ ಮಾಡಿಕೊಡ್ತಾರೆ. ಅದರ ಜೊತೆಗೆ ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳಿರುತ್ತೆ, ಕಿತ್ತಾಟಗಳಿರುತ್ತೆ, ಜಗಳ ಇರುತ್ತೆ. ಅಂಥ ಜಗಳಾಟ ಎಲ್ಲ ದೂರ ಆಗಿ ಅನ್ಯೋನ್ಯತೆ ಅನ್ನೋದು ನಮ್ಮ ಮನೆಯಲ್ಲಿ ಆಗಬೇಕು ಅಂದಾಗ ನಾವು ದುರ್ಗಾದೇವಿನ ನಾವು ಆರಾಧನೆ ಮಾಡಬೇಕಾಗುತ್ತೆ. ಮನೆಯಲ್ಲಿ ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಿದೆ, ನಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲ ಅಥವಾ ಸಂತಾನ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರುವಂಥವ್ರು ಸಹ ದುರ್ಗಾದೇವಿನ ನಾವು ಪ್ರಾರ್ಥನೆನ ಮಾಡಬೇಕಾಗುತ್ತೆ. ಅದರಲ್ಲೂ ಚೈತ್ರ ನವರಾತ್ರಿ ಆಚರಣೆನ ನಾವು ಮಾಡಬೇಕಾಗುತ್ತೆ. ನಾವು ವ್ರತಗಳನ್ನು ಮಾಡೋಕ್ಕಾಗಲಿಲ್ಲ ಅಂದರೂ ಕೊನೆ ಪಕ್ಷ 9 ದಿನಗಳ ಕಾಲ ನಿಮ್ಮ ಮನೆಯಲ್ಲಿರುವಂಥ ದುರ್ಗಾದೇವಿಯ ವಿಗ್ರಹದ ಮುಂದೆ ಅಥವಾ ಫೋಟೋದ ಮುಂದೆ ಅಥವಾ ಯಾವುದಾದ್ರೂ ದುರ್ಗಾದೇವಿಯ ದೇವಸ್ಥಾನದಲ್ಲಿ 9 ದಿನಗಳು ಹೋಗಿ ನೀವು ನಾನು ಹೇಳುವಂತಹ ಈ ಸಣ್ಣ ದೀಪನ ಹಚ್ಚುವಂಥದ್ದನ್ನು ನೀವು ಮಾಡಿ. ಒಂದೇ ಒಂದು ದೀಪನ ನೀವು ನಂದಾದೀಪ ಅಂತ ಅದನ್ನು ನಾವು ಅಂದ್ಕೊಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಒಂದು ತಾಮ್ರದ ತಟ್ಟೆನ ನೀವು ತೊಗೋಬೇಕಾಗುತ್ತೆ. ಅದರಲ್ಲಿ ನೀವು ವಿಶೇಷವಾಗಿ ಅಕ್ಕಿ ಅಂದರೆ ಅಕ್ಕಿನ ಹಾಕಿ ಅದರ ಮೇಲೆ ನೀವು ವಿಳೆದೆಲೆಗಳನ್ನ ಇಡೋ ಅಂಥದ್ದನ್ನು ನೀವು ಮಾಡ್ಬೋದು. ಪ್ರತಿದಿನ ಮಾಡ್ತೀನಿ ಅಂತ ಅನ್ನೋರು ಹೊಸದಾಗಿ 9 ದಿನವೂ ನೀವು ಮಾಡ್ಬೋದು. ಇಲ್ಲ ನಾನು ಒಂದೇ ದಿನಕ್ಕೆ ಒಂದೇ ದೀಪಕ್ಕೆ ನೀವು ಮಾಡ್ತೀನಿ ಅಂತ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದರೆ 9 ದಿನ 9 ದೇವತೆಗಳಿಗೆ ನಾವು ದೀಪ ಹಚ್ಚಬೇಕಾಗುತ್ತೆ. ಅದಕ್ಕೆ ಇದನ್ನು ನೀವು 9 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತೆ. ನಿರಂತರವಾಗಿ ಮಾಡಬೇಕು ಅಂದರೆ ಒಂದು ತಾಮ್ರದ ತಟ್ಟೆನ ಪ್ರತಿದಿನ ತೊಗೊಬೇಕು. ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಬೇಕು. ಅಲ್ಲಿ ನೀವು ಶುದ್ಧವಾದ ಮಣ್ಣಿನ ದೀಪನ ತಗೊಂಡು ಅದಕ್ಕೆ ನೀವು ಅರಿಶಿಣ ಕುಂಕುಮನ ಅಂದರೆ ದೀಪಕ್ಕೆ ಸ್ವಲ್ಪ ಅರಿಶಿಣನ ಹಚ್ಚಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕುಂಕುಮನ ಹಾಕಿ ಅದಕ್ಕೆ ವಿಶೇಷವಾಗಿ ತುಪ್ಪನ ನೀವು ಹಾಕಿ ಅದಕ್ಕೆ ನೀವು 2 ಜೋಡಿ ಬತ್ತಿಗಳನ್ನು ಹಾಕಿ ಪ್ರತಿದಿನವೂ ಹೊಸದಾಗಿ ದೀಪನ ರೆಡಿ ಮಾಡಿಕೊಂಡು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಪ್ರತಿದಿನವೂ ಒಂದೊಂದು ದೇವತೆ ಇರುತ್ತಾರೆ. ಆ ದೇವತೆಗೆ ಒಂದೊಂದು ದಿನಕ್ಕೂ ಒಂದೊಂದು ವಸ್ತುನ ಅಂದರೆ ನೀವು ಹಚ್ಚಿರೋವಂಥ ದೀಪಕ್ಕೆ ಪ್ರತಿದಿನವೂ ಒಂದೊಂದು ವಸ್ತುನ ನೀವು ಸೇರಿಸ್ಬೇಕಾಗುತ್ತೆ. ಆ ವಸ್ತುಗಳು ಯಾವುದು ಅಂತಂದರೆ ನೋಡಿ, ಯಾವ್ಯಾವ ದೇವತೆ ಅಂತ ಹೇಳ್ತೀನಿ. ಈಗ 1ನೇ ದೇವತೆ ಬಂದು ಮೊದಲನೇ ದಿನ ಬಂದು ಶೈಲಪುತ್ರಿ ಆಗಿರ್ತಾರೆ. ಅಂಥ ಶೈಲಪುತ್ರಿಗೆ ನೀವು ಹಚ್ಚುತ್ತಿರುವಂಥ ದೀಪಕ್ಕೆ ಅರಿಶಿಣ ಪುಡಿನ ನೀವು ಅವತ್ತಿನ ದಿನ ಸೇರಿಸ್ಬೇಕಾಗುತ್ತೆ. ಅದಾದಮೇಲೆ ನೀವು ಮಾತೆ ಬ್ರಹ್ಮಚಾರಿಣಿ ಆಗಿರ್ತಾರೆ. ಆ ದೇವತೆ ಶೈಲ ದೇವತೆ ಬಂದು ಯಾವಾಗಲೂ ಸ್ಥಿರತೆನ ಕೊಡ್ತಾ ಇರ್ತಾರೆ. ಅಂದರೆ ನಮ್ಮ
ಜೀವನದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಪರ್ವತರಾಜನ ಮಗಳು ಆಗಿರ್ತಾರೆ ಇವರು ನಮಗೆ ಶಕ್ತಿ ಮತ್ತು ನಮ್ಮ ಬದುಕಿನಲ್ಲಿ ಸ್ಥಿರತೆನ ತಂದುಕೊಡ್ತಾರೆ. ಇವರು ಯಾವಾಗಲೂ ನಮಗೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರುವಂಥ ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಗೆಲುವನ್ನು ತಂದುಕೊಡೋದಕ್ಕೆ ತುಂಬಾ ಸಹಾಯ ಮಾಡುತ್ತಾರೆ. ಅದಕ್ಕೋಸ್ಕರ ನಾವು ಅವತ್ತಿನ ದಿನ ಆ ಶೈಲಪುತ್ರಿನ ನೆನೆಸ್ಕೊಂಡು ಆ ದೀಪಕ್ಕೆ ನಾವು ಅರಿಶಿಣನ ಹಾಕಬೇಕಾಗುತ್ತೆ. ಇನ್ನು ಎರಡನೇ ದಿನ ಬಂದು ನಾವು ವಿಶೇಷವಾಗಿ ಮಾತೆ ಬ್ರಹ್ಮಚಾರಿಣಿನ ನಾವು ಪೂಜೆ ಮಾಡ್ತೀವಿ. ಆ ತಾಯಿ ಬಂದು ಜ್ಞಾನನ ಕೊಡೋವಂಥದ್ದಾಗಿರುತ್ತೆ. ಆ ಜ್ಞಾನನ ನಾವು ಸಂಪಾದನೆ ಮಾಡಬೇಕು ಅಂದಾಗ ತಪಸ್ಸು ಮತ್ತು ಶಾಂತಿಯ ಸಂಕೇತ ಆಗಿರ್ತಾರೆ ಇವರು. ಜ್ಞಾನ ವೃದ್ಧಿಗಾಗಿ ನಾವು ಅವತ್ತಿನ ದಿನ ವಿಶೇಷವಾಗಿ ನಾವು ಅಮ್ಮನವರಿಗೆ ಎಳ್ಳು ಅಂದರೆ ಕಪ್ಪು ಎಳ್ಳನ್ನು ದೀಪಕ್ಕೆ ಒಂದು ಚಿಟಿಕೆ ಹಾಕಿ ದೀಪ ಬೆಳಗೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಮೂರನೇ ದಿನ ಬಂದು ಚಂದ್ರಘಂಟ ದೇವಿ ಆಗಿರ್ತಾರೆ. ಆ ದೇವಿ ನಮಗೆ ಧೈರ್ಯನ ತಂದು ಕೊಡುವಂಥ ದೇವಿ ಆಗಿರ್ತಾರೆ. ನಮ್ಮ ಜೀವನದಲ್ಲಿರುವಂತಹ ಭಯವನ್ನು ಹೋಗಲಾಡಿಸಿ ನಮಗೆ ಧೈರ್ಯ ನೀಡುವಂಥ ಶಕ್ತಿ ನೀಡುವಂಥದ್ದು ತಾಯಿ ಚಂದ್ರಘಂಟ ದೇವಿ ಆಗಿರ್ತಾರೆ. ಇಂಥ ದೇವಿಗೆ ನಾವು ವಿಶೇಷವಾಗಿ ಅವತ್ತಿನ ದಿನ ಕೇಸರಿ ಅಂತ ಸಿಗುತ್ತೆ, ಅಂದರೆ ಸಿಂಧೂರ ಅಂತ ಸಿಗುತ್ತೆ. ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ನೀವು ಕೇಳಿದಾಗ ಅಲ್ಲಿ ನಿಮಗೆ ಕೇಸರಿನ ಕೊಡಿ ಅಂತ ಹೇಳ್ತಾರೆ. ಆ ಕೇಸರಿನ ನೀವು ತೊಗೊಂಬಂದು ಅದನ್ನು ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ನೋಡಿ 4ನೇ ದಿನ ಬಂದು ಕೂಷ್ಮಾಂಡ ದೇವಿ ಆಗಿರ್ತಾರೆ. ಆ ಕೂಷ್ಮಾಂಡ ದೇವತೆ ಬಂದು ನಮಗೆ ಸೃಜನಶೀಲತೆ ಕೊಡುವಂಥದ್ದು ಆಗಿರುತ್ತೆ. ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತೆ ಆಗಿರ್ತಾರೆ. ಏಕಾಗ್ರತೆನ ನಮ್ಮಲ್ಲಿ ಉಂಟಾಗುವಂಥದ್ದು ಮಾಡ್ತಾರೆ, ಬುದ್ಧಿಶಕ್ತಿ ಕೊಡ್ತಾರೆ. ಅಂಥ ದೇವತೆನೇ ನಾವು ಪ್ರೀತಿಯಿಂದ ನಾವು ಪೂಜೆ ಮಾಡಬೇಕಾಗುತ್ತೆ. ಅವತ್ತಿನ ದಿನ ನಾವು ಆ ದೀಪಕ್ಕೆ ನೀವು ಲವಂಗಗಳನ್ನು ಸೇರಿಸುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು 5 ಮಾತೆ ಸ್ಕಂದ ಮಾತೆ ಆಗಿರ್ತಾರೆ, ರಕ್ಷಣೆ ನೀಡುವಂಥ ತಾಯಿ ಆಗಿರ್ತಾರೆ. ತಾಯಿಯ ವಾತ್ಸಲ್ಯ ಮತ್ತು ರಕ್ಷಣೆ ರೂಪನ ಕೊಡ್ತಾ ಇರ್ತಾರೆ. ಇದಕ್ಕೆ ತಾಯಿ ಮಕ್ಕಳ ಸಂಬಂಧ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಅವತ್ತಿನ ದಿನ ಸ್ಕಂದ ಮಾತಾ ತಾಯಿಗೆ ನಾವು ಆ ದೀಪಕ್ಕೆ ನಾವು ವಿಶೇಷವಾಗಿ ಏಲಕ್ಕಿನ ನಾವು ಸೇರಿಸಿ ದೀಪ ಹಚ್ಚೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಕಾತ್ಯಾಯಿನಿ ದೇವಿ ಆಗಿರ್ತಾರೆ. ಆ ಕಾತ್ಯಾಯಿನಿ ದೇವಿ ನಮ್ಮ ಮನಸ್ಸಲ್ಲಿರೋಂಥ ಸಂಕಲ್ಪಗಳು ಸಿದ್ಧಿ ಆಗೋದಕ್ಕೆ ಆ ತಾಯಿ ನಮಗೆ ಸಹಾಯ ಮಾಡ್ತಾರೆ. ಕೆಟ್ಟ ಶಕ್ತಿಗಳ ತೊಡೆದು ಹಾಕಿ ಮಾಟ ಮಂತ್ರದ ಪ್ರಯೋಗಗಳನ್ನು ನಮ್ಮ ಮೇಲೆ ಮಾಡಿದರೆ, ವಾಮಾಚಾರದ ಪ್ರಯೋಗಗಳನ್ನು ಮಾಡಿದರೆ ಅದನ್ನೆಲ್ಲ ಹೋಗಲಾಡಿಸೋ ಶಕ್ತಿ ಬಂದು ಕಾತ್ಯಾಯಿನಿ ದೇವಿಗೆ ಇರುತ್ತೆ. ಅದಕ್ಕಾಗಿ ನಾವು ಆ ದೇವಿಗೆ ದೀಪನ ಹಚ್ಚಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಕಾತ್ಯಾಯಿನಿ ದೇವಿಗೆ ನಾವು ದೀಪನ ಹಚ್ಚಬೇಕು ಅಂದಾಗ ಆ ದೀಪದ ಒಳಗೆ ಚಂದನದ ಪೌಡರ್ ಅಂತ ಸಿಗುತ್ತೆ, ಅಂದರೆ ಶ್ರೀಗಂಧದ ಪೌಡರ್ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಅದನ್ನು ತಂದು ಆ ದೀಪಕ್ಕೆ ಹಾಕಿ ನಾವು ದೀಪನ ಹಚ್ಚಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಮಾತೆ ಕಾಲರಾತ್ರಿ ಆಗಿರ್ತಾರೆ, ಅಂದರೆ ಶಕ್ತಿ ದೇವತೆ ಆಗಿರ್ತಾರೆ. ಅಂಥ ಶಕ್ತಿ ದೇವತೆನ ನಾವು ಯಾಕೆ ಪೂಜೆ ಮಾಡಬೇಕು ಅಂದರೆ ಕತ್ತಲನ್ನು ಹೋಗಲಾಡಿಸಿ ಬೆಳಕು ತರುವವಳು ಮತ್ತು ನಮಗೆ ರಕ್ಷಣೆ ನೀಡೋ ಅಂಥವಳಾಗಿರ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಜೀವನ ಯಾವುದೋ ಒಂದು ರೀತಿಯಲ್ಲಿ ನೋವಲ್ಲಿ ನಾವು ಯಾವಾಗಲೂ ಕಳೀತಾ ಇರ್ತೀವಿ. ನಮಗೆ ಸಹಾಯ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಆದರೆ ನಾವು ಕಾತ್ಯಾಯಿನಿ ದೇವಿನ ನಾವು ಆಶೀರ್ವಾದನ ಬೇಡಿ ನಾವು ದೀಪನ ಹಚ್ಚೋದ್ರಿಂದ ಕೆಟ್ಟ ಶಕ್ತಿಗಳು ನಮ್ಮ ವಿರುದ್ಧ ಯಾರೇ ಶತ್ರುಗಳು ಯಾವುದೇ ಕೆಟ್ಟ ವಾಮಾಚಾರದ ಪ್ರಯೋಗಗಳನ್ನು ಮಾಡಿಸಿದ್ರೆ ಅಂಥ ಕೆಟ್ಟ ಶಕ್ತಿಗಳನ್ನು ತಡೆದು ನಿಲ್ಲಿಸಿ ನಮಗೆ ಸುಖ ಶಾಂತಿ ಬೆಳಕನ್ನು ಕೊಡುವಂಥ ಶಕ್ತಿ ಕಾತ್ಯಾಯಿನಿ ದೇವಿ ಆಗಿರ್ತಾರೆ. ಅಂಥ ಕಾತ್ಯಾಯಿನಿ ದೇವಿಗೆ ನಾವು ಚಂದನನ ನಾವು ಹಾಕಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಕಾಲರಾತ್ರಿ ಅಂತ ದೇವಿ ಇರುತ್ತೆ. ಆ ದೇವಿ ಬಂದು ನಮಗೆ ಶಕ್ತಿನ ಕೊಡುವಂಥದ್ದು. ಆ ಶಕ್ತಿ ಕೊಡುವಂತಹ ದೇವತೆನ ನಾವು ಪೂಜಿಸಬೇಕಾಗುತ್ತೆ. ಕತ್ತಲನ್ನು ಓಡಿಸಿ ಬೆಳಕು ತರುವವಳು ಮತ್ತು ರಕ್ಷಣೆ ತರೋ ಅಂಥದ್ದು ಆಗಿರುತ್ತೆ. ಅಂಥ ದೇವಿನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಯಾವುದೇ ಶತ್ರುಗಳು ನಮಗೆ ಏನನ್ನೇ ಕೆಟ್ಟದನ್ನು ಬಯಸಬೇಕು ಅಂತ ನಮ್ಮ ಮನೆಗೆ ಬಂದ್ರೂ ಅದನ್ನೆಲ್ಲ ಹೋಗಲಾಡಿಸುವಂಥ ಶಕ್ತಿ ಕಾಲರಾತ್ರಿಗೆ ಇರುತ್ತೆ. ಅಂಥ ಕಾಲರಾತ್ರಿನ ನಾವು ನೆನೆದು ಅವತ್ತಿನ ದಿನ ಭೀಮಸೇನ ಕರ್ಪೂರ ಅಂತ ಸಿಗುತ್ತೆ, ಅದನ್ನು ನೀವು ತಗೊಂಬಂದು ಆ ದೀಪಕ್ಕೆ
ದೀಪಕ್ಕೆ ಹಾಕಿ ನಾವು ಪೂಜೆನ ಮಾಡೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಮಾತೆ ಮಹಾಗೌರಿ ಬಂದು ಸಮೃದ್ಧಿಯ ಸಂಕೇತ ಆಗಿರುತ್ತೆ. ಪವಿತ್ರತೆ ಮತ್ತು ಶಾಂತಿಯ ರೂಪದಲ್ಲಿ ನಮಗೆ ಕಾಣಿಸ್ಕೊಂತಾರೆ. ಅದರಲ್ಲೂ ಜೀವನದಲ್ಲಿ ಸುಖ ಸಮೃದ್ಧಿ ಬೇಕು ಅಂತ ಅಂದರೆ ಅವತ್ತಿನ ದಿನ ನಾವು ಮಹಾಗೌರಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆ ಮಹಾಗೌರಿಗೆ ನಾವು ದೀಪ ಹಚ್ಚೋ ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಕೇಸರಿ ಅಂತ ಸಿಗುತ್ತೆ. ಆ ಕೇಸರಿನ ನಾವು ತಗೊಂಬಂದು ದೀಪನ ಹಚ್ಚಬೇಕಾಗುತ್ತೆ. ಅಥವಾ ಕೇಸರಿ ಇಲ್ಲ ಅಂದರೆ ಕುಂಕುಮ, ಅದು ಕೆಂಪು ಕಲರ್ ಕುಂಕುಮ ಸಿಗುತ್ತೆ. ಸಿಂಧೂರದ ಟೈಪಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅಪ್ಪಟ ಕೆಂಪು ಕುಂಕುಮ ಇರುತ್ತೆ. ಆ ಕೆಂಪು ಕುಂಕುಮನ ಸ್ವಲ್ಪ ತೊಗೊಂಬಂದು ನೀವು ದೀಪಕ್ಕೆ ಹಾಕಿ ಅವತ್ತಿನ ದಿನ ದೀಪ ಹಚ್ಚಬೇಕು. ಯಾಕಂದರೆ ಕಾಲರಾತ್ರಿ ಬಂದು ತುಂಬ ಇಷ್ಟಪಡೋ ಅಂಥದ್ದು ಕೆಂಪು ಕುಂಕುಮನ ತುಂಬ ಇಷ್ಟಪಡ್ತಾರೆ. ಅದನ್ನು ಹಾಕಿ ನೀವು ದೀಪ ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕು. ಇನ್ನು ಲಾಸ್ಟು ಬಂದು ಮಹಾಗೌರಿ ಆಗಿರ್ತಾರೆ. ಮಹಾಗೌರಿ ಆಗಿರೋದ್ರಿಂದ ಅವತ್ತಿನ ದಿನ ವಿಶೇಷವಾಗಿ ಸಮೃದ್ಧಿ ಕೊಡೋ ಅಂಥದ್ದು ಆ ದೇವತೆ ಆಗಿರ್ತಾರೆ. ಅಂಥ ದೇವತೆ ನಮ್ಮ ಜೀವನದಲ್ಲಿ ಶಾಂತಿಯ ರೂಪದಲ್ಲಿ ಇರುತ್ತೆ, ಪಾವಿತ್ರತೆನ ಕೊಡ್ತಾರೆ. ಮತ್ತು ಅಂಥ ದೇವತೆನ ನಾವು ಮಾಡುವಾಗ ನಾನು ಕುಂಕುಮನ ಹಾಕಿ ಅಂತ ಹೇಳಿದೆ, ಅದನ್ನು ನೀವು ಹಾಕಿ ಪೂಜೆ ಮಾಡೋ ಅಂಥದ್ದನ್ನು ಮಾಡಬೇಕು. ಇನ್ನು ಲಾಸ್ಟ್ ಬಂದು ಸಿದ್ಧಿದಾತ್ರೆ ಆಗಿರ್ತಾರೆ. ನಮ್ಮೆಲ್ಲ ಸಿದ್ಧಿಗಳನ್ನು ಅನುಗ್ರಹಿಸೋದಕ್ಕೆ ಅಂದರೆ ಆಧ್ಯಾತ್ಮಿಕ ಶಕ್ತಿಗಳನ್ನು ಕೊಡುವಂಥ ದೇವತೆ ಆಗಿರ್ತಾರೆ. ಸರ್ವ ಸಿದ್ಧಿಗಳನ್ನು ಕರುಣಿಸುವಂಥ ದೇವತೆ ಆಗಿರ್ತಾರೆ. ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥ ಸಿದ್ಧಿದಾತ್ರೆನ ನಾವು ಲಾಸ್ಟ್ ದಿನ ನಾವು 9ನೇ ದಿನ ಪೂಜೆ ಮಾಡುವಾಗ ನಾವು ಕೇಸರಿನ ಅಂದರೆ ಸಿಂಧೂರನ ನಾವು ತಗೊಂಬಂದು ಆ ದೀಪಕ್ಕೆ ಹಾಕಿ ನಾವು ದೀಪನ ಹಚ್ಚಬೇಕಾಗುತ್ತೆ. ಅದನ್ನು ನೀವು 9ನೇ ನವರಾತ್ರಿ ದಿನ ನೀವು ಮಾಡಬೇಕಾಗುತ್ತೆ. ಕೇಸರಿನ ಹಾಕಿ ದೀಪ ಹಚ್ಚಬೇಕಾಗುತ್ತೆ. ಈ ರೀತಿ ನೀವು ಚೈತ್ರ ನವರಾತ್ರಿಯಲ್ಲಿ 9 ದಿನಗಳ ಕಾಲ 9 ದೀಪಗಳನ್ನು ನೀವು ಹಚ್ಚಿ ಸಮರ್ಪಣೆ ಮಾಡುವಂಥದ್ದು. ವಿಗ್ರಹಗಳ ಮುಂದೆ ನೀವು ಮಾಡೋವಂಥದ್ದನ್ನು ನೀವು ಮಾಡ್ಬೋದು. ಇಲ್ಲ ಅಂತ ಅಂದರೆ ವಿಶೇಷವಾಗಿ ನೀವು ದೇವಸ್ಥಾನಗಳಲ್ಲಿ ಹೋಗಿ ಅಲ್ಲೂ ಕೂಡ 9 ದಿನ ನಿರಂತರವಾಗಿ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಬೇಕಾಗುತ್ತೆ. ಆದರೆ ಇದನ್ನು ಮಾಡುವಾಗ ಯಾಕಂದರೆ ಯುಗಾದಿ ಹಬ್ಬ ಆದ ಬೆಳಗ್ಗೆನೇ ಹೊಸ್ತೊಡುಕು ಇರೋದ್ರಿಂದ ಕೆಲವೊಬ್ಬರು ನಾನ್ ವೆಜ್ಜನ್ನು ತಿನ್ನುವಂಥವ್ರು ಇರ್ತಾರೆ. ಇದನ್ನು ಮಾಡೋವಂಥ ಸಂದರ್ಭದಲ್ಲಿ ನಾನ್ ವೆಜ್ಜನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ನಾನ್ ವೆಜ್ ತಿಂದು ಮಾಡೋವಂಥದ್ದಾದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನಿಮ್ಮ ಮನೆಯಲ್ಲಿ ಕಷ್ಟ ಇದೆ, ನಮಗೆ ಕಷ್ಟಗಳೇ ಮುಖ್ಯ, ಪರಿಹಾರ ಆಗಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ಸಂಕಲ್ಪ ಮಾಡಿಕೊಂಡು, ಇಲ್ಲ ನೀವು ದೇವಸ್ಥಾನದಲ್ಲಿ ಮಾಡ್ತೀರಾ ಅಥವಾ ಮನೆಯಲ್ಲಿ ಮಾಡ್ತೀರಾ ಅಂತ ತಿಳ್ಕೊಂಡು ಮೊದಲಿಗೆ ನಿಮ್ಮ ಮನಸ್ಸನ್ನು ನಿರ್ಧಾರ ಮಾಡಿ ಸಂಕಲ್ಪ ಮಾಡಿಕೊಂಡು ತದನಂತರ 9 ದಿನಗಳ ಕಾಲ ನಿರಂತರವಾಗಿ ನೀವು ಸಂಕಲ್ಪ ಸೇವೆ ಮಾಡಿ ತದನಂತರ ದೀಪಗಳನ್ನು ಹಚ್ಚುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇದೇ ಚೈತ್ರ ನವರಾತ್ರಿಯ ವಿಶೇಷವಾದ ದೀಪದ ಆರಾಧನೆ ಪದ್ಧತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ. 1ನೇ ದಿನ ಬಂದು ಅರಿಶಿಣನ ಹಾಕಬೇಕಾಗುತ್ತೆ. 2ನೇ ದಿನ ಬಂದು ಎಳ್ಳನ್ನು ಹಾಕಬೇಕಾಗುತ್ತೆ. 3ನೇ ದಿನ ಬಂದು ಕೇಸರಿನ ಹಾಕಬೇಕಾಗುತ್ತೆ. 4ನೇ ದಿನ ಬಂದು ಲವಂಗ ಹಾಕಬೇಕಾಗುತ್ತೆ. 5ನೇ ದಿನ ಬಂದು ಯಾಲಕ್ಕಿ ಹಾಕಬೇಕಾಗುತ್ತೆ. 6ನೇ ದಿನ ಬಂದು ಚಂದನ ಹಾಕಬೇಕಾಗುತ್ತೆ. 7ನೇ ದಿನ ಬಂದು ಭೀಮಸೇನ ಕರ್ಪೂರ ಹಾಕಬೇಕಾಗುತ್ತೆ. 8ನೇ ದಿನ ಬಂದು ನೀವು ಕುಂಕುಮನ ಹಾಕಬೇಕಾಗುತ್ತೆ. 9ನೇ ದಿನ ಬಂದು ನೀವು ಕೇಸರಿನ ನೀವು ಹಾಕಬೇಕಾಗುತ್ತೆ. ನಾನು ಈ ರೀತಿ ನನಗೆ ಗೊತ್ತಿರೋವಂಥ ಸಣ್ಣ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಇದ್ರ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.